ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಪಿಕಾ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕಾ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಲವರ್ಸ್ ಇದ್ದೀರಾ ಅಂಡ್ ಮದುವೆ ಆಗಿದ್ದೀರಾ, ಹಸ್ಬೆಂಡ್ ಅಂಡ್ ವೈಫ್ ಇದ್ದೀರಾ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಬಹುದು. ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ, ಕನೆಕ್ಷನ್ ಅಲ್ಲಿ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ, ಲವ್ ಮಾಡ್ತಾ ಇದ್ದಾರೆ, ಇನ್ನೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ನೂ ಇದ್ದಾರೆ ಅಂದ್ರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಏನ್ ನಡೀತಾ ಇರುತ್ತೆ ನಿಮ್ಮ ಬಗ್ಗೆ ಆಗಿರ್ಬೋದು, ಅವರ ಲೈಫಲ್ಲಿ ಆಗಿರ್ಬೋದು, ಯಾವ್ದ್ರ ಬಗ್ಗೆ ಜಾಸ್ತಿ ಅವ್ರು ತಲೆ ಕೆಡಿಸ್ಕೊಳ್ತಾರೆ ಅಂಡ್ ಅವರ ಬಗ್ಗೆ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆಗಳಿದೆ ಅವರ ಮನಸ್ಸಿನಲ್ಲಿ ಅಂಡ್ ಏನೆಲ್ಲ ಅವರ ಮನಸ್ಸಿನಲ್ಲಿ 24 ಗಂಟೆ ನಡೀತಾ ಇರುತ್ತೆ, ಎಲ್ಲವೂ ಕೂಡ ಯೋಚನೆಗಳು ನಡೀತಾ ಇರುತ್ತೆ, ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್, ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಇದೆ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ. ಗೈಸ್, ಯಾರೆಲ್ಲ ಗ್ರೀನ್ ಅವೆಂಚರ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಏನ್ ನಡೀತಾ ಇರತ್ತೆ, 24 ಗಂಟೆ ಅವ್ರು ಏನ್ ಯೋಚನೆ ಮಾಡ್ತಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಡೆವಿಲ್ ಕಾರ್ಡ್ ಇದೆ. ಸೊ ಗೈಸ್, ಯಾರಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ದೀರಾ, ಡೆವಿಲ್ ಕಾರ್ಡ್ ಇದೆ, 10 ಆಫ್ ಸೋರ್ಡ್ಸ್ ಇದೆ, ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, 3 ಆಫ್ ಪೆಂಟಿಕಲ್ಸ್ ಇದೆ ಅಂಡ್ ಏಸ್ ಆಫ್ ಸೋರ್ಡ್ಸ್. ಓಕೆ, ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ, ಸೊ ಡೆವಿಲ್ ಇದೆ, 10 ಆಫ್ ಸೋರ್ಸ್ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, 3 ಆಫ್ ಪೆಂಟಿಕಲ್ಸ್ ಇದೆ, ಏಸ್ ಆಫ್ ಸೋರ್ಸ್ ಇದೆ. ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ದೇರ್ ಇಸ್ ಲಾಟ್ಸ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ನಾನು ಹೇಳ್ಬೋದು. ಅವ್ರ ಲೈಫ್ ಅಲ್ಲಿ ತುಂಬಾನೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಅಂಡ್ ಎಲ್ಲೋ ಒಂದು ಕಡೆ ಅವರ ಸಿಬ್ಲಿಂಗ್ಸ್, ಅವರ ಒಂದು ಬ್ರದರ್ಸ್ ಸಿಸ್ಟರ್ಸ್ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರ ಲೈಫ್ನ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ನ ಇವರು ತಗೊಂಡಿದ್ದಾರೆ ಅಂಡ್ ಎಲ್ಲಾರ ಲೈಫ್ನ ಸೆಟಲ್ ಮಾಡಬೇಕು, ಎಲ್ಲಾರ ಲೈಫು ಸೆಟಲ್ ಆದ್ಮೇಲೆ ತಾನು ಕೂಡ ಸೆಟಲ್ ಆಗಬೇಕು, ಈ ತರ ಅವರ ಲೈಫಲ್ಲಿ ವಿಚಾರಗಳು ನಡೀತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಒಂದು ವ್ಯಕ್ತಿಗೆ ಫೈನಾನ್ಷಿಯಲಿ ತುಂಬಾನೇ ಲಾಸ್ ಆಗ್ತಾ ಇದೆ, ಫೈನಾನ್ಷಿಯಲಿ ಅವ್ರಿಗೆ ಯಾವುದೇ ರೀತಿ ಗ್ರೋತ್ ಆಗ್ತಾ ಇಲ್ಲ ಅಂಡ್ ತುಂಬಾನೇ ಕಷ್ಟ ಪಡ್ತಾ ಇದಾರೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಹಾರ್ಡ್ ವರ್ಕರ್. ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಆ ಒಂದು ವ್ಯಕ್ತಿ ತುಂಬಾನೇ ಹಾರ್ಡ್ ವರ್ಕ್ ಮಾಡೋಂಥ ವ್ಯಕ್ತಿ, ಕಷ್ಟ ಪಡ್ತಾರೆ ಅಂಡ್ ದುಡಿತಾರೆ, ಯಾರ ಹಂಗಲ್ಲೂ ಇವರು ಬದುಕೋಲ್ಲ. ಇವನ್ ದೇರ್ ಪೇರೆಂಟ್ಸ್ ಅವರ ಒಂದು ಮನಿನಲ್ಲೂ ಕೂಡ ಇವರಿಲ್ಲ. ಅವ್ರೇನು ಇವತ್ತು ತಗೊಂಡಿದ್ದಾರೆ, ಏನೆಲ್ಲ ಅವ್ರು ಮಾಡ್ಕೊಂಡಿದ್ದಾರೆ, ಇಟ್ ಇಸ್ ಆಲ್ ಅಬೌಟ್ ದೇರ್ ಮನಿ, ಇದು ನಂಗೆ ಕಾಣಿಸ್ತಾ ಇದೆ. ಸೊ ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾನೇ ಇದೆ ಅಂತ ನಾನು ಹೇಳ್ತೀನಿ. ಸೊ ಡೆವಿಲ್ ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಇವ್ರಿಗೆ ಯಾವ ತರ ಲೈಫಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ, ಈ ಕಡೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಕರಿಯರ್ ಅಂಡ್ ಅದ್ರ ಜೊತೆಗೆ ಅವರ ಲೈಫಲ್ಲಿ ಏನೆಲ್ಲ ಗೋಲ್ಸ್ ಇದೆ ಅದು, ಮತ್ತೆ ನಿಮ್ಮ ವಿಚಾರವಾಗಿ ಇದನ್ನೆಲ್ಲ ಯಾವ ತರ ಬ್ಯಾಲೆನ್ಸ್ ಮಾಡೋದು, ಇದನ್ನೆಲ್ಲ ಹೇಗೆ ನಿಭಾಯಿಸೋದು ಅನ್ನೋದು ಈ ಒಂದು ವ್ಯಕ್ತಿಗೆ ಸ್ವಲ್ಪ ಯೋಚನೆ ಮಾಡಿದಾಗ ಸ್ವಲ್ಪ ತಲೆ ಕೆಡತ್ತೆ. ಅವಾಗ ಒಂದು ಡೆವಿಲ್ ಯೋಚನೆಗಳು ಬರುತ್ತೆ, ಅಂದ್ರೆ ನೆಗೆಟಿವ್ ಯೋಚನೆಗಳು ಬರುತ್ತೆ. ಅಯ್ಯೋ ನನ್ನ ಕೈಲಿ ಇದೆಲ್ಲ ಆಗಲ್ಲ, ನನ್ ಗಿವ್
ಅಪ್ ಮಾಡ್ಬಿಡ್ತೀನಿ, ನಂಗೆ ಯಾರ ವಿಚಾರವಾಗೂ ಬೇಡ, ನಂದು ನಾನು ನೋಡ್ಕೊಂಡ್ಬಿಡೋಣ, ಈ ಥರ ಅವ್ರಿಗೆ ಫೀಲ್ ಆಗತ್ತೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಇಲ್ಲ ನನಗೆ ಎಲ್ಲರೂ ಬೇಕು, ನನ್ನ ಫ್ಯಾಮಿಲಿನೂ ಬೇಕು, ನಾನು ಪ್ರೀತಿಸಿದಂಥ ವ್ಯಕ್ತಿನೂ ಬೇಕು, ಎಲ್ಲರೂ ಬೇಕು ಅನ್ನೋದು ಇವ್ರಿಗೆ ಯೋಚನೆ ಬರುತ್ತೆ. ಸಮ್ಟೈಮ್ಸ್ ಇವರ ಒಂದು ಲೈಫಲ್ಲಿ ತುಂಬ ಕಷ್ಟಗಳನ್ನ ಇವ್ರು ನೋಡ್ತಾನೆ ಬಂದಿದ್ದಾರೆ. ಚಿಕ್ಕ ಏಜ್ ಇಂದನೂ ಕೂಡ ಅವ್ರ ಕಷ್ಟನ ನೋಡ್ಕೊಂಡ್ ಬಂದಿದ್ದಾರೆ. ಇವಾಗ ಕಷ್ಟನ ಅನುಭವಿಸ್ತಾ ಇರೋದು ದಿಸ್ ಇಸ್ ನಾಟ್ ಅ ಫಸ್ಟ್ ಟೈಮ್. ಬಟ್ ಇವಾಗ ಅವರ ಲೈಫಲ್ಲಿ ತುಂಬಾನೇ ಯೋಚನೆ ಕಾಡ್ತಾ ಇದೆ, ನಾನು ಯಾವಾಗ ಸೆಟಲ್ ಆಗೋದು, ನಾನು ಸೆಟಲ್ ಆಗಬೇಕು. ಅವ್ರು ತುಂಬಾನೇ ಯೋಚನೆ ಮಾಡ್ತಾರೆ, ನಾನು ಸೆಟಲ್ ಆಗ್ತೀನಾ, ನಾನು ದುಡಿತೀನಾ, ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ತೀನಾ, ಆ್ಯಂಡ್ ನನ್ನದೇ ಆದಂಥ ಒಂದು ಫ್ಯಾಮಿಲಿ ಆಗತ್ತಾ, ಆ್ಯಂಡ್ ನಾನು ಎಲ್ಲರ ಲೈಫನ್ನ ಸೆಟಲ್ ಮಾಡ್ತೀನಾ, ಇದೆಲ್ಲ ಅವ್ರಿಗೆ ಯೋಚನೆಗಳು ಬರುತ್ತೆ. ಯೋಚನೆ ಬಂದಾಗೆಲ್ಲನೂ ಕೂಡ ಅವ್ರಿಗೆ ಒಂದ್ಸತಿ ಕಾಡುತ್ತೆ, ನನ್ನ ಕೈಲಿ ಇಷ್ಟೆಲ್ಲ ಶ್ರಮ ಹಾಕೋಕ್ಕಾಗತ್ತಾ, ಆ್ಯಂಡ್ ಇದನ್ನೆಲ್ಲ ನಾನು ಮಾಡ್ತೀನಾ. ತುಂಬಾನೇ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ಲಿ ಇದ್ದಾರೆ ಅವರು. ಯಾವುದೇ ರೀತಿ ಅವ್ರಿಗೆ ಲೈಕ್ ಏನೋ ಸಪೋರ್ಟಿವ್ ಇದ್ದಾರೆ ಅವ್ರ ಮನೆಯಲ್ಲಿ. ಆ್ಯಕ್ಚುಲಿ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ, ಇನ್ ದ ಸೇಮ್ ವೇ ನೀವು ಸಪೋರ್ಟಿವ್ ಆಗಿದ್ದೀರಾ. ಬಟ್ ಅವ್ರಿಗೆ ಏನೋ ಒಂದು ಕಡೆ ಕಾಡ್ತಿರುತ್ತೆ, ನಾನು ಏನು ಮಾಡ್ತಾ ಇಲ್ವಲ್ಲ, ನಾನು ಇನ್ನೂ ಡಿಪೆಂಡ್ ಆಗ್ಬಿಟ್ಟಿದ್ದೀನಿ ನಮ್ಮ ಪೇರೆಂಟ್ಸ್ ಮೇಲೆ. ಇದು ಅವ್ರಿಗೆ ಕೆಲವೊಂದ್ಸತಿ ಯೋಚನೆಗಳು ಬರುತ್ತೆ. ಆ್ಯಕ್ಚುಲಿ ದೇ ಆರ್ ನಾಟ್ ಡಿಪೆಂಡ್, ಅವರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಅವರು ಆಲ್ರೆಡಿ ಅವರು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಆ್ಯಂಡ್ ಏನೇ ಮಾಡಿದ್ರು ಅವರ ಒಂದು ಸ್ವಂತ ದುಡಿಮೆನೇ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಕೆಲವೊಂದ್ಸತಿ ಯೋಚನೆಗಳು ಬರುತ್ತೆ, ನಾನು ಇನ್ನೂ ಚೆನ್ನಾಗಿ ದುಡಿಬೇಕು, ಸೆಟ್ಲ್ ಆಗಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ನಾನು ನಂಬಿರೋರ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಆ್ಯಂಡ್ ಅವರು ಖುಷಿಯಾಗಿರಬೇಕು. ಇನ್ ದ ಸೇಮ್ ವೇ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಯಾಕೆಂತಂದ್ರೆ ಅವರು ಸರಿಯಾಗಿ ನಿಮಗೆ ಟೈಮ್ ಕೊಡೋದಿಲ್ಲ, ಸರಿಯಾಗಿ ಮಾತಾಡ್ಸಲ್ಲ, ಕೆಲವೊಂದ್ಸತಿ ನಿಮ್ಮನ್ನ ಇಗ್ನೋರ್ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ, ಬೈತಾರೆ, ರೂಢಾಗಿ ನಡ್ಕೊಳ್ತಾರೆ. ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾಡ್ತಾ ಇದ್ದಾರೆ. ಬಟ್ ಅದೆಲ್ಲಾನು ಕೂಡ ನೀವು ಸಹಿಸ್ಕೊಂತಾ ಇದ್ರ, ಬಿಕಾಸ್ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಅನ್ಸುತ್ತೆ, ಇಷ್ಟೆಲ್ಲ ನಾನು ಅವ್ರಿಗೆ ಪ್ರಾಬ್ಲಮ್ಸ್ ಮಾಡಿದ್ದೀನಿ, ಹರ್ಟ್ ಮಾಡ್ತೀನಿ, ಪೇನ್ ಮಾಡ್ತೀನಿ, ಏನೇ ಆದರೂ ಕೂಡ ನನ್ನ ಜೊತೆಗಿದ್ದಾರೆ ಅವರು, ಇವ್ರನ್ನ ಯಾವ ಥರ ನೋಡ್ಕೊಳ್ಳೋದು, ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರನ್ನ. ಬಟ್ ನನ್ನ ಜೊತೆಗೆ ಅವರಿದ್ದು ಸಫರ್ ಮಾಡ್ತಿದ್ದಾರೆ, ಅವರ ಲೆಕ್ಕಾಚಾರದಲ್ಲಿ ನೀವು ಸಫರ್ ಆಗ್ತಾ ಇದ್ದೀರಾ ಅವ್ರ ಲೈಫಲ್ಲಿ ಬಂದು, ಈ ಥರ ಅವ್ರು ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಅವ್ರಿಗೆ ಕೆಲವೊಂದ್ಸತಿ ಅನ್ಸುತ್ತೆ, ನನ್ನ ಬಿಹೇವಿಯರ್ ಚೇಂಜ್ ಮಾಡ್ಕೊಳ್ಬೇಕು, ನನ್ನ ರೂಡ್ನೆಸ್ ಕಡಿಮೆ ಮಾಡ್ಕೊಳ್ಬೇಕು ಅಂತ. ಬಟ್ ಅವ್ರು ಇರೋಂಥ ಸಿಚುಯೇಷನ್, ಕಷ್ಟ, ಸ್ಟ್ರಗ್ಲಿಂಗ್ ಎಲ್ಲನೂ ಒಟ್ಟಿಗೆ ಅವ್ರಿಗೆ ಮಿಕ್ಸ್ಡ್ ಅಪ್ ಆಗಿ ಅವರ ರಿಯಲ್ ಫೇಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಅವ್ರು ಯಾವುದನ್ನು ಕೂಡ ಫೇಕ್ ಮಾಡ್ತಾ ಇಲ್ಲ. ಸೊ ಕೋಪ ಬಂದಾಗ ಕೋಪ ಮಾಡ್ಕೊಳ್ತಾರೆ, ಬೇಜಾರು ಬಂದಾಗ ಬೇಜಾರಾಗ್ತಾರೆ, ನಗು ಬಂದಾಗ ನಗ್ತಾರೆ. ಅವರು ಫೇಕಾಗಿ ಯಾವತ್ತೂ ಇರೋಂಥ ವ್ಯಕ್ತಿ ಅಲ್ಲ. ಸೊ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾರೆ, ಮಿಸ್ ಮಾಡ್ಕೊಳ್ತಾರೆ. ಆ್ಯಂಡ್ ತುಂಬ ಸತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಈ ಒಂದು ವ್ಯಕ್ತಿ ತುಂಬ ಎಮೋಷನಲ್ ಆಗ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿಯ ವಿಚಾರವಾಗಿ ಅವರ ಫ್ಯಾಮಿಲಿ ಹತ್ರ, ಅವರ ಫ್ರೆಂಡ್ಸ್ ಹತ್ರ, ತುಂಬ ಜನರ ಹತ್ರ ಹೇಳ್ಕೊಳ್ತಾರೆ, ನನ್ನ ವ್ಯಕ್ತಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಅಂತ. ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಯು. ಆ್ಯಂಡ್ ಇನ್ ದ ಸೇಮ್ ವೇ ಅವ್ರ ಲೈಫಲ್ಲಿ ಇನ್ನೂ ಚೆನ್ನಾಗಿ ದುಡಿಬೇಕು, ಕಷ್ಟನೆಲ್ಲ ಓವರ್ಕಮ್ ಮಾಡಿ ಅವ್ರೇನು ಆಸೆ ಪಟ್ಟಿದ್ದಾರೆ ಅದೆಲ್ಲ ರೀಚ್ ಆಗಬೇಕು ಅಂತ ಅವರ ಮೈಂಡಲ್ಲಿದೆ. ಇದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್. ಯಾರೆಲ್ಲ ಕಾರ್ನಿಯಲಿಯನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಅಲ್ಲ, ಐ ಆಮ್ ರಿಯಲಿ ಸಾರಿ, ನಿಮ್ಮ ಪರ್ಸನ್ ಅವರ ಮನಸ್ಸಿನಲ್ಲಿ 24 ಗಂಟೆಗಳ ಕಾಲ ಏನೆಲ್ಲ ಯೋಚನೆ ಮಾಡ್ತಿರ್ತಾರೆ, ಏನೆಲ್ಲ ಥಿಂಕ್ ಮಾಡ್ತಿರ್ತಾರೆ, ಆ್ಯಂಡ್ ಏನೆಲ್ಲ ಅವರ ಮನಸ್ಸಿನಲ್ಲಿ ನಡೀತಾ ಇರುತ್ತೆ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 7 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪಾಯಿಂಟ್ನ ಇಲ್ಲಿ ಚೂಸ್ ಮಾಡಿದ್ರ, 7 ಆಫ್ ವ್ಯಾಂಡ್ಸ್ ಇದೆ, ಸ್ಟಾರ್ ಕಾರ್ಡ್ ಇದೆ, 4 ಆಫ್ ಕಪ್ಸ್ ಇದೆ, ಅಂಡ್ ಐ ಹ್ಯಾವ್ ಎಂಪರರ್, ಮೆಜಿಷಿಯನ್, ಅಂಡ್ ಇನ್ ದ ಸೇಮ್ ವೇ ಐ ಹ್ಯಾವ್ ಆಂಗರ್ಡ್ ಮ್ಯಾನ್. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ, ಐ ಥಿಂಕ್ ದಿಸ್ ಪರ್ಸನ್ ಇಸ್ ರಿಯಲಿ ಟ್ರೂ, ಅಂದರೆ ಟ್ರೂ ಆಗಿದ್ದಾರೆ ನಿಮ್ಮ ಜೊತೆಗೆ, ಲಾಯಲ್ ಆಗಿದ್ದಾರೆ, ಆನೆಸ್ಟಿ ಆಗಿದ್ದಾರೆ. ಆ್ಯಂಡ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ, ಈ ಒಂದು ಪ್ರೀತಿನಲ್ಲಿ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಸಂಬಂಧದಲ್ಲಿ ಈ ಒಂದು ವ್ಯಕ್ತಿ ಸೀರಿಯಸ್ ಆಗಿದ್ದಾರೆ, ಗಂಭೀರವಾಗಿದ್ದಾರೆ. ಅವರ ಲೈಫಲ್ಲಿ ಒಂದು ರೈಟ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅಂದರೆ ಅದು ನಿಮ್ಮ ವಿಚಾರವಾಗಿ ಒಂದು ರೈಟ್ ಡಿಸಿಷನ್ ತಗೊಂಡಿದ್ದೀನಿ ನಾನು ಅಂತ ತುಂಬ ಹೆಮ್ಮೆಯಿಂದ ಪ್ರೌಡ್ ಆಗಿ ಹೇಳ್ಕೊಳ್ತಾರೆ ಅಂತ ನಾನು ಹೇಳ್ಬೋದು. ಯಾಕೆಂತಂದರೆ ಅವರ ಲೈಫಲ್ಲಿ ತುಂಬ ವ್ಯಕ್ತಿಗಳು ಬಂದು ಹೋಗಿದ್ದಾರೆ, ತುಂಬ ಚೀಟಿಂಗ್ನ ಅವರ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ವರ್ಸ್ಟ್ ಫೀಲಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅವರ ಒಂದು ಪ್ರೀವಿಯಸ್ ರಿಲೇಶನ್ಶಿಪ್ಗಳಲ್ಲಿ. ಬಟ್ ನೀವು ಯಾವಾಗ ಅವ್ರ ಲೈಫಲ್ಲಿ ಬಂದ್ರಿ ಆವಾಗ ಅವ್ರಿಗೆ ಅನಿಸ್ತು ದಟ್ ಲವ್ ಇಸ್ ಸಮಥಿಂಗ್, ಪ್ರೀತಿ ಪ್ರೇಮ ಅನ್ನೋದೇ ಬೇರೆ. ಸೊ ನನಗೆ ನನ್ನ ಜೀವನದಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ
ದಟ್ ಈಸ್ ನಾಟ್ ಟ್ರೂ ಲವ್. ಒಂದು ಟ್ರೂ ಲವ್, ಒಂದು ನಿಜವಾದ ಪ್ರೀತಿ ಹೇಗಿರುತ್ತೆ ಅಂತ ನೀವು ಅವ್ರ ಲೈಫಿಗೆ ಬಂದ ಮೇಲೆ ಪರಿಚಯ ಮಾಡಿದ್ದೀರಾ. ಇದೆಲ್ಲನೂ ನೋಡಿದಾಗ ಸೊ ಟ್ರೂ ಲವ್ ಇದೇನೆ, ಸಂಬಂಧ, ಒಂದು ಪ್ರೀತಿ, ಒಂದು ಕಮಿಟೆಡ್ ರಿಲೇಶನ್ಶಿಪ್ಗೆಲ್ಲ ಇವತ್ತು ನಿಮ್ಮ ವ್ಯಕ್ತಿ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದನ್ನ ಗೌರವದಿಂದ ನೋಡ್ತಾ ಇದ್ದಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು. ಸೊ ಯಾಕಂತಂದ್ರೆ ಅವ್ರಿಗೆ ಎಲ್ಲ ನಂಬಿಕೆಗಳು ಹೊರಟೋಗ್ಬಿಟ್ಟಿತ್ತು, ಪ್ರೀತಿ ಅನ್ನೋದ್ರ ಮೇಲೆ ಅಥವಾ ಮ್ಯಾರೇಜ್ ಅನ್ನೋದ್ರ ಮೇಲೆ ಒಂದು ನಂಬಿಕೆನೇ ಹೊರಟೋಗ್ಬಿಟ್ಟಿತ್ತು. ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಒಂದು ರಿಯಲ್ ಪ್ರೀತಿ ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅವ್ರಿಗೆ ಅನಿಸ್ತಾ ಇದೆ ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್ ನನಗೆ ಪ್ರೀತಿ ಆಗಿದೆ ಒಬ್ರ ಮೇಲೆ ಅಂದ್ರೆ ಅದು ಈ ಒಂದು ವ್ಯಕ್ತಿ ಮುಖಾಂತರ ನನಗೆ ಪ್ರೀತಿ ಆಗಿದೆ. ಸೊ ಇಷ್ಟು ದಿನಗಳ ಕಾಲ ನಾನು ಏನ್ ಪ್ರೀತಿ ಅಂತ ಒಂದು ಭ್ರಮೆನಲ್ಲಿದ್ದೆ ಅದು ಪ್ರೀತಿ ಅಲ್ಲ, ಇದು ನಿಜವಾದ ಪ್ರೀತಿ ಅನ್ನೋದು ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ನಿಧಾನವಾಗಿ ಸಮಾಧಾನವಾಗಿ ಯೋಚನೆ ಮಾಡಿದಾಗ ಅವರ ಕಣ್ಮುಂದೆ ಯಾವಾಗ್ಲೂ ನೀವೇ ಬರ್ತೀರಾ. ಯಾಕೆ ಅಂತ ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ಮಾಡಿದಿರ ಅವ್ರ ಲೈಫಲ್ಲಿ ನೀವು ಬಂದ್ಮೇಲೆ. ಅಂಡ್ ಅವರು ಕೂಡ ಅವ್ರ ಲೈಫ್ ತುಂಬಾ ಬದಲಾಗಿದೆ ನೀವು ಅವ್ರ ಜೀವನದಲ್ಲಿ ಎಂಟ್ರಿ ಕೊಟ್ಟ ಮೇಲೆ. ಸೊ ಇದೆಲ್ಲಾನು ನೋಡಿದಾಗ ಐ ಆಮ್ ರಿಯಲಿ ಬ್ಲೆಸ್ಡ್, ಗ್ರೇಟ್ಫುಲ್. ತುಂಬಾನೇ ಒಂದು ವ್ಯಕ್ತಿಗೆ ನೀವಂತ ಬಂದಾಗ ಪ್ರೌಡಾಗಿ ಹೇಳ್ಕೊಳ್ತಾರೆ ಇವರು ನನ್ನ ಲೈಫ್ ಪಾರ್ಟ್ನರ್, ನನ್ನ ಪ್ರೇಮಿ, ನನ್ನ ಲವರ್, ನನ್ನ ವೈಫ್, ನನ್ನ ಹಸ್ಬೆಂಡ್ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಪಡ್ತಾರೆ, ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ಆಕ್ಚುಲಿ ಸ್ಟಾರ್ ಕಾರ್ಡ್ ಇರೋದ್ರಿಂದ ಐ ಥಿಂಕ್ ಈ ಒಂದು ವ್ಯಕ್ತಿ ಏನ್ ಅಂತ ಲೈಕ್ ಏನೋ ಯಾವ ತರ ಇದಾರೆ ಅಂತ ಅಂದ್ರೆ ಈ ಒಂದು ಮೊಮೆಂಟ್ ಅಲ್ಲಿ ದಿಸ್ ಪರ್ಸನ್ ನಿಮಗೋಸ್ಕರ ಏನನ್ ಬೇಕಾದ್ರೂ ರಿಸ್ಕ್ನ ತಗೊಳ್ತಾರೆ ಈ ಒಂದು ಪ್ರಪಂಚದಲ್ಲಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಸೊ 24 ಗಂಟೆ ಏನ್ ಯೋಚನೆ ಮಾಡ್ತಿರ್ತಾರೆ ಅಂದ್ರೆ ನಿಮ್ಮ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿರ್ತಾರೆ ಅಂತಾನೆ ನಾನು ಹೇಳ್ತೀನಿ. ಟು ಬಿ ಫ್ರ್ಯಾಂಕ್, ಅವರ ಲೈಫಲ್ಲಿ ತುಂಬಾ ವಿಚಾರಗಳು ನಡೀತಾ ಇದೆ ಇನ್ ದ ಬ್ಯಾಕ್ ಆಫ್ ದೇರ್ ಮೈಂಡ್. ಅವ್ರ ಲೈಫಲ್ಲಿ ತುಂಬಾ ವಿಚಾರ ನಡೀತಾ ಇದೆ. ಕರಿಯರ್ ಆಗಿರ್ಬೋದು, ಮನಿ ರಿಲೇಟೆಡ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು, ಎಲ್ಲಾನು ಅವ್ರ ಲೈಫಲ್ಲಿ ಎಲ್ಲಾನು ಅವ್ರು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಎಲ್ಲಾನು ಕೂಡ ಅವರು ಚೆನ್ನಾಗಿ ಅದನ್ನ ನಿಭಾಯಿಸ್ತಾ ಇದ್ದಾರೆ, ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಬಟ್ ಅವ್ರಿಗೆ ಯೋಚನೆ ಅಂತ ಬಂದಾಗ ನಿಮ್ಮ ಮೇಲೆ ತುಂಬಾನೇ ಯೋಚನೆಗಳು ಬರುತ್ತೆ. ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಮಾತಾಡಿಲ್ಲ ಅಥವಾ ನಿಮಗೆ ಮೆಸೇಜ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಅವತ್ತಿನ ದಿನ ಏನೋ ಕಳ್ಕೊಂಡಿರೋಂತ ಫೀಲ್ ಬರುತ್ತೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಅವರು ನಿಮ್ಮನ್ನ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾರೆ, ಒಂದು ಎಮೋಷನಲ್ ಕನೆಕ್ಷನ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಆಗಿದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವ ಲೆವೆಲ್ ಹಚ್ಕೊಂಡಿದ್ದಾರೆ ಅಂದ್ರೆ ದೇ ಕೆ ನಾಟ್ ಲಿವ್ ವಿತೌಟ್ ಯು ಅನ್ನೋದು ಅವ್ರಿಗೆ ಸ್ಪಷ್ಟನೆ ಸಿಕ್ಕಿದೆ, ಒಂದು ಕ್ಲಾರಿಟಿ ಸಿಕ್ಕಿದೆ. ನಾನು ಇವ್ರ ಲೈಫಲ್ಲಿ ಇವ್ರು ನನ್ನ ಜೀವನದಲ್ಲಿ ಇಲ್ಲ ಅಂದ್ರೆ ನಾನು ಲೈಫಲ್ಲಿ ಇರೋಕ್ಕಾಗಲ್ಲ, ಐ ಆಮ್ ನಥಿಂಗ್, ಐ ಆಮ್ ಝೀರೋ, ಇದು ಅವ್ರಿಗೆ ಫೀಲ್ ಆಗ್ತಿದೆ. ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ ಸ್ಯಾಡ್ ಫಾರ್ ಯು. ಕೆಲವೊಂದ್ಸತಿ ನೀವೇ ತುಂಬಾ ಪ್ರೀತಿ ಮಾಡಕ್ ಬರ್ತೀರಾ ಅಥವಾ ಅವ್ರ ಹತ್ರ ನೀವು ಬಂದ್ ಮಾತಾಡುವಾಗ ಅವರ ಮೂಡ್ ಕೆಲವೊಂದ್ಸತಿ ತುಂಬಾನೇ ಮೂಡ್ ಸ್ವಿಂಗ್ಸ್ ಆಗ್ತಿರತ್ತೆ. ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಯಾವಾಗ ಕೋಪ ಮಾಡ್ಕೊಳ್ತಾರೆ, ಯಾವಾಗ ಅವರು ಬೇಜಾರಲ್ಲಿ ಇರ್ತಾರೆ ಅನ್ನೋದು ಏನು ಗೊತ್ತಾಗಲ್ಲ. ಕೆಲವೊಂದ್ಸತಿ ನಿಮ್ಗೆ ವಾಂಟೆಡ್ ಆಗೋ ಅನ್ವಾಂಟೆಡ್ ಆಗೋ ನಿಮ್ಗೆ ಇಂಟೆನ್ಷನಲಿ ಮಾಡಲ್ಲ, ಬಟ್ ಅವರು ನಿಮಗೆ ಹರ್ಟ್ ಮಾಡ್ಬಿಡ್ತಾರೆ, ಪೇನ್ ಮಾಡ್ಬಿಡ್ತಾರೆ. ತುಂಬಾ ಸತಿ ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ ತಪ್ಪೇ ಇರಲ್ಲ. ನಿಮ್ಮ ವ್ಯಕ್ತಿ ಹತ್ರ ನೀವೇನಾದ್ರೂ ಮಾತಾಡಕ್ ಹೋದಾಗ ಅಥವಾ ಕೇಳಕ್ ಹೋದಾಗ ಅವ್ರು ನಿಮ್ಮ ಮೇಲೆ ತುಂಬಾ ರೇಗೋದು, ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಬಿಡ್ತಾರೆ. ಅದೆಲ್ಲಾನು ಕೂಡ ಅವ್ರು ಆಕ್ಚುಲಿ ಅದನ್ನೆಲ್ಲ ಯೋಚನೆ ಮಾಡಿದಾಗ ನಾನು ಎಷ್ಟೆಲ್ಲ ಹರ್ಟ್ ಮಾಡ್ತಾ ಇದ್ದೀನಿ, ಎಷ್ಟೆಲ್ಲ ಈ ಒಂದು ವ್ಯಕ್ತಿಗೆ ನನ್ನಿಂದ ನೋವು ಆಗ್ತಿದೆ, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕಂತ ಏನೇ ನೋಡಿದ್ರು ಅವ್ರಿಗೆ ಕಂಟ್ರೋಲ್ ಆಗಲ್ಲ. ಬಿಕಾಸ್ ಆಫ್ ದೇ ಟ್ರಾಮಾ. ಅಂದ್ರೆ ಪಾಸ್ಟ್ ಅಲ್ಲಿ ಅವ್ರ ಲೈಫಲ್ಲಿ ಏನೆಲ್ಲ ಆಗಿದೆ ಅದೆಲ್ಲಾನು ಕೂಡ ಅವ್ರ ಲೈಫಲ್ಲಿ ಇನ್ನೂ ಆ ಟ್ರಾಮಾ ಇದೆ. ಸೊ ಅದರಿಂದ ಅವ್ರು ಆಚೆಗೆ ಬರ್ತಾ ಇದ್ದಾರೆ. ಈ ಆರ್ ಶಿ ಇಸ್ ಟ್ರೈಯಿಂಗ್ ಟು ಕಮ್ ಔಟ್ ಆಫ್ ಆಲ್ ದೋಸ್ ಟ್ರೋಮಾ. ಯಾಕಂದ್ರೆ ಅವ್ರು ಏನ್ ಕಷ್ಟನ ಅನುಭವಿಸಿದಾರೆ ಅವರ ಲೈಫಲ್ಲಿ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಟ್ರೂ ಟು ಯು. ತುಂಬಾನೇ ಟ್ರೂ ಆಗಿದ್ದಾರೆ, ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ನೀವು ಅವ್ರ ಲೈಫಲ್ಲಿ ಇರೋದು. ಅಂಡ್ ಇದೆಲ್ಲ ಯೋಚನೆಗಳು ಬರುತ್ತೆ ಅವರ ಮೈಂಡಲ್ಲಿ. ಅವ್ರು ಸಮಾಧಾನವಾಗಿ ಯೋಚನೆ ಮಾಡಿದಾಗ ಅವ್ರ ಮೈಂಡಲ್ಲಿ 24/7 ನಿಮ್ಮ ಬಗ್ಗೆನೇ ಯೋಚನೆಗಳು ಬರ್ತಾ ಇರುತ್ತೆ. ಎಷ್ಟೆಲ್ಲ ಈ ಒಂದು ವ್ಯಕ್ತಿ ನನಗೆ ದೇವತೆ ತರ ಒಂದು ಲೈಫಲ್ಲಿ ಬಂದಿದ್ದಾರೆ, ಒಂದು ದೇವ್ರ ತರ ನನ್ನ ಜೀವನದಲ್ಲಿ ಬಂದಿದ್ದಾರೆ, ಇದೆಲ್ಲ ಅವರು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ತುಂಬಾನೇ ಆಸೆ ಇದೆ. ಬಟ್ ಈ ಒಂದು ವ್ಯಕ್ತಿ ಎಮೋಷನಲ್ ಆಗಿ ಎಕ್ಸ್ಪ್ರೆಸಿವ್ ಮಾಡ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.